ಎಲ್ಲರಿಗೂ ನಮಸ್ಕಾರ. ನಿಮ್ಮ ಪ್ರೀತಿ ಅನುಷಾ ಮಾತಾಡ್ತಾ ಇರೋದು. ಸೊ ಇವತ್ತು ನಾನು ನಮ್ಮೂರು ಜಾತ್ರೆಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ ನಿಮ್ಮೆಲ್ಲರೂ. ಸೊ ಇಲ್ಲಿಂದ ಫಸ್ಟ್ ನಾವು ಆಟೋದಲ್ಲಿ ಹೋಗಿ ಅಲ್ಲಿಂದ ನಮ್ಮ BMTC ಬಸ್ಸಲ್ಲಿ ಹೋಗ್ತಾ ಅಲ್ಲಿ ಒಂದು ಚೂರು ವೀಡಿಯೋ ಮಾಡ್ಕೊಳ್ತಾ ಸೊ ಅಲ್ಲಿಂದ ನೆಕ್ಸ್ಟ್ ನಾವು ಹೋಗಿದ್ದೆ ನಮ್ಮ ಪ್ರೀತಿಯ KSRTC ಬಸ್ಗೆ. ಯಾಕಂತಂದರೆ ಮುಂಚೆ ಎಲ್ಲ ನಮ್ಮ ಹತ್ರ ಗಾಡಿ ಇಲ್ದಿರೋ ಕಡೆ ಇದೇ ನಮ್ಮ ಇದು. ಸೊ ಅದಾದಮೇಲೆ ನೆಕ್ಸ್ಟ್ ನಾವು ಬಂದಿದೆ ನಮ್ಮ ತುಮಕೂರು ಪ್ರೈವೇಟ್ ಬಸ್ ಸ್ಟಾಪ್ಗೆ. ಸೊ ಇದೇ ನೋಡಿ ನಮ್ಮ ತುಮಕೂರು ಪ್ರೈವೇಟ್ ಬಸ್. ಓಕೆ, ಸೊ ಇದೆಲ್ಲ ಆದಮೇಲೆ ನಾವು ಬಂದು ನಿಂತಿದೆ ನಮ್ಮ ಎತ್ತನಹಳ್ಳಿ ಮಾರಮ್ಮನ ಜಾತ್ರೆಗೆ. ಇದು ಬಂದು ತುಮಕೂರು ಗೂಳೂರು ಹತ್ರ ಬರುತ್ತೆ. ಓಕೆ, ಸೊ ಇಲ್ಲಿಂದ ನಾವು ನೆಕ್ಸ್ಟ್ ಫಸ್ಟ್ ಹೋಗಿದ್ದೆ ನಾವು ಕೆಂಡ ತೊಳೆಯೋದಕ್ಕೋಸ್ಕರ. ಸೊ ಕೆಂಡ ತೊಳಿಬೇಕಾದ್ರೆ ನಾವು ಕಂಪಲ್ಸರಿ ಹರಳನ್ನು ಚೆಲ್ಕೊಂಡು ಒಂದು ಕಡೆ ಹಾಕ್ಕೊಂಡು ಸೊ ಕೆಂಡ ತೊಳ್ಕೊಂಡು ಸೊ ಅದಾದಮೇಲೆ ನಾವು ಬಂದಿದ್ದೆ ತೇರನ್ನ ನೋಡೋದಕ್ಕೋಸ್ಕರ. ಸೊ ನೋಡಿ ಈ ರೀತಿ ತೊಗೊಂಡು ನಾವು ಇದು ಆಗಿನ ಕಾಲದಿಂದನೂ ಕೆಲವೊಂದು ಸಂಪ್ರದಾಯ ಅನಿಸುತ್ತೆ, ಬಟ್ ಆ ಸಂಪ್ರದಾಯ ಏನಕ್ಕಿದೆ ಅಂತ ನಂಗೆ ನಿಜವಾಗ್ಲೂ ಇದುವರೆಗೂ ಗೊತ್ತಿಲ್ಲ. ಸೊ ಇಫ್ ಎನಿ ಒನ್ ನೋಸ್ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ ಏನಕ್ಕೆ ತೇರಿಗೆ ಈ ಥರ ಮಾಡ್ತಾಯಿದ್ದಾರೆ ಅಂತ ಹೇಳಿ. ಓಕೆ, ಸೊ ಇವಾಗ ನಮ್ಮ ಅಪ್ಪ ಕೂಡ ಹೊಡಿತಾ ಇದ್ದಾರೆ ನೋಡಿ. ಆ್ಯಕ್ಚುಲಿ ಇಟ್ ವಾಸ್ ಸೊ ಮೆಮೊರೇಬಲ್. ಸೊ ಇದು ಇವತ್ತಲ್ಲ, ನಾನು ಹೋದ ವರ್ಷದ ವೀಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ಬಟ್ ಅದು ಎಲ್ಲಿದೆ ಅಂತ ಗೊತ್ತಿಲ್ಲ. ಐ ಥಿಂಕ್ ಅದು ಎರೇಸ್ ಆಗಿಬಿಟ್ಟಿದೆ. ಓಕೆ, ನೆಕ್ಸ್ಟು ನಮ್ಮ ಅತ್ತೆ ಕೂಡ ಹಾಕಿದ್ರು. ಸೊ ಇವರೇ ನಮ್ಮ ಅತ್ತೆ ಹಾಕ್ತಾಯಿದ್ದಾರೆ ನೋಡಿ. ಓಕೆ, ಇಟ್ ವಾಸ್ ಸೊ ನೈಸ್. ಅವ್ರದ್ದು ಕೂಡ 2 ಸ್ಟೆಪ್ ಆಗಿದ್ದು. ಈಗ ನೆಕ್ಸ್ಟ್ ನಮ್ಮಮ್ಮ ಬರ್ತಾರೆ ನೋಡಿ, ಹಾಕ್ತಾರೆ. ಅವ್ರದ್ದು ಕೂಡ ಒಂದೇ ಫ್ಲೋರಲ್ಲೇ ಮುಗ್ದೋಯ್ತು ಕತೆ. ಓಕೆ, ನೆಕ್ಸ್ಟ್ ನಾನು ತುಂಬ ಧೈರ್ಯದಲ್ಲಿ ಹೋದೆ, ಎಷ್ಟು ಹಾಕ್ಬಿಡ್ತೀನಿ ಅಂತ. ನಾನು ಹಾಕಿದ್ದು 2 ಫ್ಲೋರಿಗೆ ಅಷ್ಟೇ ಗುರು. ಏನಕ್ಕೆ ಹೋಗೋ ಟೈಮಲ್ಲಿ ಮಾತ್ರ ಭಾರಿ ಸ್ಪೋರ್ಟಿವ್ ಆಗಿ ಹಾಕ್ತೀನಿ, ಈ ಸಲ ಹೊಡಿಲೇಬೇಕು.